ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವಿವತ್ತು ಮೇಲ್ಕೋಟೆಯಲ್ಲಿರೋ ನಮ್ಮ ಕನ್ನಡದ ಮೇರು ಸಾಹಿತಿ, ಕನ್ನಡ ನವೋದಯ ಸಾಹಿತ್ಯದ ರತ್ನತ್ರಯರಲ್ಲಿ ಒಬ್ಬರಾದ ಪೂತಿನ ಅವರ ಮನೆಗೆ ಬಂದಿದ್ದೀವಿ. ಮೇಲ್ಕೋಟೆಗೆ ಬಂದಾಗ ಪೂತಿನ ಅವರ ಮನೆಗೆ ಬಂದು ಒಂದು ಸುತ್ತು ಓಡಾಡ್ಕೊಂಡು ಬರಲಿಲ್ಲ ಅಂದರೆ ನಮ್ಮ ಮೇಲ್ಕೋಟೆ ಪ್ರವಾಸ ಕಂಪ್ಲೀಟ್ ಅನಿಸೋದೇ ಇಲ್ಲ. ಸುಮಾರು 5-6 ವರ್ಷಗಳ ನಂತರ ನಾವು ಮತ್ತೆ ಪೂತಿನ ಅವರ ಮನೆಗೆ ಬಂದಿದ್ದೀವಿ. ಬನ್ನಿ ಆತ್ಮೀಯರೇ, ಪೂತಿನ ಅವರು ಹುಟ್ಟಿದ, ಆಡಿ ಬೆಳೆದ, ಅವರ ಸಾಹಿತ್ಯ ಕೃಷಿಗೆ ಸಾಕ್ಷಿಯಾದ, ಅವರು ತುಂಬು ಜೀವನವನ್ನು ನಡೆಸಿದ ಅವರ ಮನೆಯನ್ನು ನೋಡ್ಕೊಂಡು ಬರೋಣ. ಪೂತಿನ ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್. ಪೂತಿನ ಅವರು 1905 ಮಾರ್ಚ್ 17 ಮೇಲ್ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ತಿರುನಾರಾಯಣ ಅಯ್ಯಂಗಾರ್ ಅವರು, ತಾಯಿ ಶ್ರೀರಂಗಮ್ಮನವರು. ಇವರದು ಸಂಪ್ರದಾಯಸ್ಥ ವೈದಿಕ ಕುಟುಂಬ. ಪೂತಿನ ಅವರ ಮನಸ್ಸನ್ನು ತುಂಬಿದ ಅವರ ಮಡದಿ ಶೇಷಮ್ಮನವರು. ಇವರದು ತುಂಬು ಸಂಸಾರ. ಇವರಿಗೆ ಮೇಲುಕೋಟೆಯ ಪರಿಸರ ಅತ್ಯಂತ ಅಚ್ಚುಮೆಚ್ಚಿನದಾಗಿತ್ತು. ಇವರ ಆರಾಧ್ಯ ದೈವ ಚೆಲುವನಾರಾಯಣನ ಮೇಲೆ ಇವರಿಗೆ ಅತೀವ ಪ್ರೀತಿ. ಇವರು ತಮ್ಮ ಕಾವ್ಯದಲ್ಲಿ ಆತನ ಮಹಿಮೆಯನ್ನ, ಆತನ ಗುಣಗಳನ್ನು ಕೊಂಡಾಡಿದ್ದಾರೆ. ಪೂತಿನ ಅವರು ಬಾಲ್ಯದ ವಿದ್ಯಾಭ್ಯಾಸವನ್ನ ಮೇಲ್ಕೋಟೆಯಲ್ಲೇ ಮುಗಿಸಿ ಕಾಲೇಜು ಶಿಕ್ಷಣವನ್ನ ಮೈಸೂರಿನಲ್ಲಿ ಪಡಿತಾರೆ. ಅವರು BA ಪದವಿ ಪಡೆದ ಮೇಲೆ ಗೋರಕ್ಷಕ ಸಮಿತಿಯಲ್ಲಿ ಗುಮಾಸ್ತರಾಗಿ ಸೇರ್ತಾರೆ. ಮುಂದೆ ಅದೇ ಕಚೇರಿಯಲ್ಲಿ ವ್ಯವಸ್ಥಾಪಕರಾಗಿಯೂ ಅಧೀಕ್ಷಕರಾಗಿಯೂ ಕೆಲಸ ಮಾಡಿದ್ದ ಅವರು ನಂತರ ಶಾಸನಸಭಾ ಕಚೇರಿಯ ಸಂಪಾದಕರೂ ಆಗಿದ್ರು. ಕನ್ನಡ ವಿಶ್ವಕೋಶದ ಕಚೇರಿಯಲ್ಲಿ ಭಾಷಾಂತರಕಾರರಾಗಿಯೂ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಇಂಗ್ಲಿಷ್ ನಿಘಂಟು ಸಂಪಾದಕ ವರ್ಗದಲ್ಲಿ ಒಬ್ಬರಾಗಿಯೂ ಇವರು ಕಾರ್ಯನಿರ್ವಹಿಸಿದರು. ಕನ್ನಡ ಸಾರಸ್ವತ ಲೋಕಕ್ಕೆ ಪೂತಿನ ಅವರ ಕೊಡುಗೆ ಅಪಾರವಾದದ್ದು ಆತ್ಮೀಯರೇ. ಅವರು ಕನ್ನಡದ ಶ್ರೇಷ್ಠ ಗೀತನಾಟಕಕಾರರು, ಖ್ಯಾತ ವಿದ್ವಾಂಸರು, ನವೋದಯ ಕಾವ್ಯ ಶಿಲ್ಪಿ ಎನಿಸಿದವರು. ಕವಿಪುಂಗವ, ವಾಗ್ಗೇಯಕಾರ, ಬಹುಮುಖ ಪ್ರತಿಭೆಯ ಪೂತಿನ ಅವರು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಮೇರು ಶಿಖರವೆನಿಸಿದ ಹಿರಿಯ ಕಾವ್ಯಚೇತನ. ಅಂಥವರು ಬಾಳಿ ಬದುಕಿದ ಶತಮಾನದ ಈ ಮನೆ ಇಂದಿಗೂ ನಮಗೆ ನೋಡಲು ಸಿಕ್ಕಿರೋದು ನಮ್ಮ ಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಪೂತಿನ ಅವರು ಕೇವಲ ಕವಿ ಮಾತ್ರ ಅಲ್ಲ, ಬರಹಗಾರರು, ನಾಟಕಕಾರರೂ ಆಗಿ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು. ಅವರ ಕನ್ನಡ ಸಾಹಿತ್ಯ ಸೇವೆ ಅತ್ಯಮೂಲ್ಯವಾದದ್ದು. ಅವರು ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಕಲ್ಪನಾ ಸೌಂದರ್ಯ, ನಿರೂಪಣೆಯ ಕೌಶಲವನ್ನು ಮೆರೆದಿದ್ದಾರೆ. ಕನ್ನಡಿಗರಿಗೆ ಸತ್ವಪೂರ್ಣ ಸಾಹಿತ್ಯದ ರಸದೌತಣವನ್ನು ನೀಡಿದ ಪೂತಿನ ಅವರು ಕುವೆಂಪು, ಬೇಂದ್ರೆ ಅವರ ಸಮಕಾಲೀನರು. ಸಂಸ್ಕೃತ ಮತ್ತು ತಮಿಳು ಭಾಷಾ ವಲಯದಲ್ಲಿ ಬೆಳೆದ ಪೂತಿನ ಅವರು ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಿದ್ದು ಕನ್ನಡಿಗರಾದ ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳಬಹುದು. ಪೂತಿನ ಅವರ ಮೊದಲ ಕವನ ಸಂಕಲನ ಹಣತೆ. ಮಾಂದಳಿರು, ಶಾರದಯಾಮಿನಿ, ಗಣೇಶ ದರ್ಶನ, ರಸ ಸರಸ್ವತಿ, ಮಲೆದೇಗುಲ, ಹೃದಯ ವಿಹಾರಿ, ಇರುಳು ಮೆರುಗು, ಹಳೆಯ ಬೇರು ಹೊಸ ಚಿಗುರು, 80ರ ನಲುಗು, ಹಣತೆಯ ಹಾಡು ಇವು ಪೂತಿನ ಅವರ ಕೆಲವು ಪ್ರಮುಖ ಕವನ ಸಂಕಲನಗಳು. ಹಣತೆಯಿಂದ ಆರಂಭವಾದ ಅವರ ಕಾವ್ಯ ಜೀವನ ಹಣತೆಯ ಹಾಡು ಕವನ ಸಂಕಲನದೊಂದಿಗೆ ಕೊನೆಗೊಂಡದ್ದು ಮಾತ್ರ ವಿಪರ್ಯಾಸ ಆತ್ಮೀಯರೇ. ಗೋಕುಲ ನಿರ್ಗಮನ, ಶ್ರೀಹರಿಚರಿತೆ, ಅಹಲ್ಯೆ, ಸತ್ಯಾಯನ ಹರಿಶ್ಚಂದ್ರ, ವಿಕಟ ಕವಿ ವಿಜಯ, ಶಬರಿ, ಹಂಸದಮಯಂತಿ, ಹರಿಣಾಭಿಸರಣ ಇವು ಪೂತಿನ ಅವರ ಪ್ರಸಿದ್ಧ ಗೀತನಾಟಕಗಳು. ರಥಸಪ್ತಮಿ ಮತ್ತು ಇತರ ಚಿತ್ರಗಳು, ಈಚಲು ಮರದ ಕೆಳಗೆ, ಧೇನುಕ ಪುರಾಣ, ಗೋಕುಲಾಷ್ಟಮಿ ಇವೆಲ್ಲ ಇವರು ರಚಿಸಿದ ಪ್ರಸಿದ್ಧ ಪ್ರಬಂಧಗಳು.
ಇದಲ್ಲದೆ ಪೂತಿನ ಅವರು ಅನುವಾದ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಯೂ ಗಮನಾರ್ಹವಾದದ್ದು. ಬದಲಿಸಿದ ತಲೆಗಳು, ಸಮಕಾಲೀನ ಭಾರತೀಯ ಸಾಹಿತ್ಯ ಇವೆಲ್ಲ ಇವರ ಅನುವಾದಿತ ಕೃತಿಗಳಾದರೂ ಮಹಾಪ್ರಸ್ಥಾನ ಕೃತಿ ತುಂಬ ವಿಶಿಷ್ಟವಾದುದು ಆತ್ಮೀಯರೇ. ಇವರು ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಇತರ ದಾರ್ಶನಿಕರ ಕೊನೆಯ ಕ್ಷಣಗಳನ್ನು ಇದರಲ್ಲಿ ದಾಖಲಿಸಿದ್ದಾರೆ. ಕಾವ್ಯ ಕುತೂಹಲ, ರಸಪ್ರಜ್ಞೆ, ದೀಪರೇಖೆ ಇವರು ರಚಿಸಿರೋ ವಿಮರ್ಶಾ ಕೃತಿಗಳು. ಪೂತಿನ ಅವರು ಬೇಂದ್ರೆಯವರ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ರು. ಅಲ್ಲದೆ ಕುವೆಂಪು ಅವರಿಗೆ ಶಿಷ್ಯರೂ ಕೂಡ ಆಗಿದ್ರು. ಪೂತಿನ ಅವರು ಕಾವ್ಯ ಚಿಂತನೆಯ ಹೊಸ ಎತ್ತರವನ್ನು ತಲುಪಿದ್ರೂ ಕೂಡ ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿಯೇ ಇರ್ತಾ ಇದ್ರು. ತಮಗಿಂತ ಕಿರಿಯರನ್ನೂ ಕೂಡ ಗೆಳೆಯರನ್ನಾಗಿ ನೋಡೋ ಘನತೆ ಅವರದ್ದಾಗಿತ್ತು. ಪೂತಿನ ಅವರ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ 1965ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1966ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅಲ್ಲದೆ 1971ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. 1981ರಲ್ಲಿ ಪೂತಿನ ಅವರು ಚಿಕ್ಕಮಗಳೂರಿನಲ್ಲಿ ನಡೆದ 53ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. 1990ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಮತ್ತು ಇವರ ಸೃಜನಶೀಲ ಕೃತಿ ಶ್ರೀಹರಿಚರಿತೆ ಮಹಾಕಾವ್ಯಕ್ಕೆ ಪಂಪ ಪ್ರಶಸ್ತಿ ದೊರೆತಿದೆ. ಕನ್ನಡ ಸಾಹಿತ್ಯದಲ್ಲಿ ಇಷ್ಟೆಲ್ಲ ಸೇವೆ ಸಲ್ಲಿಸಿದ ಪೂತಿನ ಅವರು 1998ರ ಅಕ್ಟೋಬರ್ನಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ಪೂತಿನ ಅವರಿಗೆ ತಾವು ಬದುಕಿರೋವಾಗಲೇ ತಾವು ಬಾಳಿ ಬದುಕಿದ ತಮ್ಮ ಮನೆ ಸ್ಮಾರಕವಾಗಬೇಕು, ತಾವು ಬರೆದ ಸಾಹಿತ್ಯ ನಿಂತ ನೀರಾಗದೆ ತಮ್ಮ ಸಾವಿನಾಚೆಯೂ ಮುಂದಿನ ಪೀಳಿಗೆಯನ್ನು ತಲುಪುವಂತಾಗಬೇಕು ಅನ್ನೋ ಆಶಯ ಇತ್ತು. ಅದರಂತೆಯೇ 1996ರಲ್ಲಿ ಅವರ ಈ ಮನೆ ಸ್ಮಾರಕವಾಗಿ ಸರ್ಕಾರಕ್ಕೆ ಸೇರಿತು. ಈಗ ಈ ಮನೆ ಮೈಸೂರಿನ ಪ್ರಾಚ್ಯವಸ್ತು ಇಲಾಖೆಯ ಸುಪರ್ದಿಯಲ್ಲಿದೆ. 1998ರಲ್ಲಿ ಪೂತಿನ ಅವರು ವಿಧಿವಶರಾದ ನಂತರ ಪೂತಿನ ಟ್ರಸ್ಟ್ನವರು ಅವರ ಇಚ್ಛೆಯಂತೆಯೇ ಮನೆಯ ಮೂಲ ರೂಪವನ್ನು ಬದಲಿಸದೆ 2000ನೇ ಇಸ್ವಿಲಿ ಪ್ರಾಚ್ಯವಸ್ತು ಇಲಾಖೆಗೆ ಗುತ್ತಿಗೆ ನೀಡಿ ಹೊಸ ರೂಪ ಕೊಡೋದಕ್ಕೆ ಮುಂದಾದರು. ಶತಮಾನದ ಅಂಚಿನಲ್ಲಿದ್ದ ಮನೆಯ ಹಳೆಯ ಕಂಬಗಳು, ಮಹಡಿಯ ಮೆಟ್ಟಿಲುಗಳು, ಹೆಂಚುಗಳನ್ನು ಬಳಸಿಕೊಂಡೇ ಮೂಲ ಮನೆಯ ಅಂದಚಂದಕ್ಕೆ ಯಾವುದೇ ಧಕ್ಕೆ ಬಾರದಂತೆ ಈ ಕವಿ ಮನೆಯನ್ನು ಒಂದು ಸುಂದರ ಸ್ಮಾರಕವನ್ನಾಗಿ ಮಾಡಲಾಯಿತು. ಈ ಮನೆಯಲ್ಲಿ ಪೂತಿನ ಅವರ ಊರುಗೋಲು, ಅವರು ಬರೆಯೋದಕ್ಕೆ ಬಳಸ್ತಿದ್ದ ಮಣೆ, ಅವರ ಟೋಪಿಯನ್ನು ನೋಡಬಹುದು. ಅಲ್ಲದೆ ಅವರಿಗೆ ಬಂದ ವಿವಿಧ ಪ್ರಶಸ್ತಿ ಪುರಸ್ಕಾರಗಳನ್ನು, ಅವರ ಭಾವಚಿತ್ರಗಳನ್ನು ಕೂಡ ನೋಡಬಹುದು. ಅಷ್ಟೇ ಅಲ್ಲ ಆತ್ಮೀಯರೇ, ಪೂತಿನ ಅವರ ಅನೇಕ ಕೃತಿಗಳ ಪ್ರಥಮ ಮುದ್ರಣವನ್ನು ಕೂಡ ನಾವಿಲ್ಲಿ ನೋಡಬಹುದು. ನಮಗೆ ಇಷ್ಟವಾದ ಪೂತಿನ ಅವರ ಕೃತಿಗಳನ್ನು ನಾವು ಕೊಂಡ್ಕೊಂಡು ಕೂಡ ಹೋಗ್ಬೋದು. ಹಾಗೆ ನಾವು ಇಲ್ಲಿಂದ ವಾಪಸ್ ಹೊರಡೋವಾಗ ಈ ಮನೆಯ ಬಗೆಗಿನ ನಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೂಡ ಬರೀಬಹುದು. ನೋಡಿ ಆತ್ಮೀಯರೇ, ನಾವೀಗ ಪೂತಿನ ಅವರ ಮನೆಯ ಮಹಡಿ ಮೇಲೆ ಬಂದಿದ್ದೀವಿ. ಇದು ಪೂತಿನ ಅವರ ತಾಯಿ ತಂದೆ ಫೋಟೋ. ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ ಆತ್ಮೀಯರೇ. ಈ ಫೋಟೋ ಪೂತಿನ ಅವರ ಷಷ್ಠಬ್ದಿ ಸಮಾರಂಭದ ಗ್ರೂಪ್ ಫೋಟೋ. ನೋಡಿ ಆತ್ಮೀಯರೇ, ಇಲ್ಲಿ ನಾವು ಪೂತಿನ ಅವರ ಕೆಲವು ಸನ್ಮಾನ ಪತ್ರಗಳನ್ನು, ಪ್ರಶಸ್ತಿ ಪತ್ರಗಳನ್ನು ನೋಡಬಹುದು. ಇವೆಲ್ಲವನ್ನು ಇಷ್ಟು ಸುರಕ್ಷಿತವಾಗಿ ಇಟ್ಟಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗತ್ತೆ ಆತ್ಮೀಯರೇ. ಪೂತಿನ ಅವರ ಆಸೆ ಕೂಡ ಇದೇ ಆಗಿತ್ತು.
ಅವರ ಮನೆ ಒಂದು ಸ್ಮಾರಕ ಆಗಬೇಕು ಅಂತ ಅವರು ತುಂಬ ಕನಸು ಕಟ್ಕೊಂಡಿದ್ರು. ಅದೇ ರೀತಿಯೇ ಅವ್ರು ಬದುಕಿರೋವಾಗಲೇ ಅವ್ರ ಮನೆ ಸ್ಮಾರಕ ಆಗಿದ್ದನ್ನು ನೋಡಿ ಅವ್ರು ತುಂಬ ಖುಷಿಪಟ್ಟರು ಆತ್ಮೀಯರೇ. ಪೂತಿನ ಅವರ ಇಚ್ಛೆಯಂತೆಯೇ ಅವರ ಮನೆಯನ್ನು ಸ್ಮಾರಕವನ್ನಾಗಿ ಮಾಡಿ ಅವರು ಉಪಯೋಗಿಸಿದ ವಸ್ತುಗಳನ್ನು, ಅವರು ಬರೆದಿರೋ ಹಸ್ತಪ್ರತಿಗಳನ್ನು, ಕೃತಿಗಳನ್ನು, ಅವರ ಭಾವಚಿತ್ರಗಳನ್ನು, ಅವರಿಗೆ ಬಂದಿರೋ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ ಪತ್ರಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿರೋದ್ರಿಂದನೇ ನಾವಿವತ್ತು ಅವುಗಳನ್ನೆಲ್ಲ ನೋಡೋದಕ್ಕೆ, ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಆತ್ಮೀಯರೇ. ನೀವು ಯಾವಾಗಲಾದರೂ ಮೇಲ್ಕೋಟೆಗೆ ಬಂದರೆ ಬರೀ ದೇವಸ್ಥಾನ ಮಾತ್ರ ಅಲ್ಲ ಆತ್ಮೀಯರೇ, ಈ ಕವಿ ಮನೆಯನ್ನು ಖಂಡಿತ ನೋಡ್ಕೊಂಡು ಹೋಗಿ. ನಿಮಗೂ ಕೂಡ ಈ ಮನೆ ತುಂಬಾ ಇಷ್ಟ ಆಗುತ್ತೆ. ನಿಜವಾಗ್ಲೂ ಈ ಮನೆನ ತುಂಬ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಪೂತಿನ ಅವರ ಪ್ರಶಸ್ತಿ, ಪುರಸ್ಕಾರಗಳನ್ನು ನಾವಿವತ್ತು ನೋಡ್ತಿದ್ದೀವಿ ಅಂದರೆ ಅದು ನಮಗೆ ನಿಜವಾಗ್ಲೂ ಸಂತೋಷ ಕೊಡುತ್ತೆ. ನೋಡಿದ್ರಲ್ಲ ಆತ್ಮೀಯರೇ, ಇಂಥ ಮಹಾನ್ ಚೇತನ ಆಡಿ ಬೆಳೆದ, ಬಾಳಿ ಬದುಕಿದ ಮನೆಯಲ್ಲಿ ಇವತ್ತು ನಾವು ಓಡಾಡಿ ಅವರ ಟೋಪಿ, ಊರ್ಗೋಲು, ಬರೆಯೋ ಮಣೆನ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ಆತ್ಮೀಯರೇ. ಥ್ಯಾಂಕ್ ಯು.